ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಎಲ್ಲ ಹೇಗೋಯ್ತು ಅಂತ ನೋಡೋಣ ಬನ್ನಿ. ಎದ್ದ ತಕ್ಷಣ ಪಾಪು ಯಾಕೋ ಹಠ ಮಾಡ್ತಿದ್ದ. ಅವನು ಎದ್ರೋದು ನಮ್ಮ ಅಣ್ಣಂಗೆ ಅಷ್ಟೇ. ಅವನು ಎದುರಿಸ್ತಿದ್ದ, ಹಂಗಾಗಿ ಸಮಾಧಾನ ಇದ್ದ. ಏನು ಮಾತೇ ಕೇಳ್ತಿರಲಿಲ್ಲ, ಬೆಳಬೆಳಗ್ಗೆಗೆ ಚಾಕ್ಲೇಟ್ ಕೇಳ್ತಿದ್ದ. ಸೊ ಇವತ್ತು ಸಿಂಪಲ್ಲಾಗಿ ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ರೆಸಿಪಿನ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಗೀ ರೈಸು ಮತ್ತು ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡೆ. ಏನಿಲ್ಲ, ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು, ಈರುಳ್ಳಿ ಹಾಕಿ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು, ಅಕ್ಕಿ ಹಾಕಿ, 1-2 ಗ್ಲಾಸ್ ನೀರು ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ಹಾಕಿ ಕೂಗ್ಸೋದ್ರಿಂದ ಗೀ ರೈಸ್ ರೆಡಿ ಆಗುತ್ತೆ. ಸಿಂಪಲ್ ರೆಸಿಪಿನೇ ಅಂತಲೇ ಹೇಳ್ಬೋದು ಈ ಗೀ ರೈಸ್ ರೆಸಿಪಿ. ಸ್ವಲ್ಪ ಕುರ್ಮನೇ ಸ್ವಲ್ಪ ಟೈಮ್ ತೊಗೊಳ್ಳೋದು. ಹಾಗೆ ಕುರ್ಮಾಗೆ ಎಲ್ಲ ವೆಜಿಟೇಬಲ್ಸ್ನೂ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಇಲ್ಲಿ ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಕುಕ್ಕರ್ಗೆ 1-2 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಳ್ತೀನಿ ಫಸ್ಟ್ ತರಕಾರಿನ. ಆಮೇಲೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಹೆಚ್ಚಿರೋ ಕಾಯಿ ಹಾಗೆ ಸ್ವಲ್ಪ ಸ್ಪೈಸಸ್ಸು, ಹಾಗೆ ಒಂದು 5-6 ಬಾದಾಮಿ, ಗೋಡಂಬಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಫಸ್ಟು ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ಈ ಬಾದಾಮಿ ಮತ್ತು ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು, ಹಾಗೂ ಚೆನ್ನಾಗಿ ಬರುತ್ತೆ. ಎಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿಗೆ ಈ ಪೇಸ್ಟನ್ನ ಆ್ಯಡ್ ಮಾಡಬೇಕು. ನಾನು ಯಾವುದೇ ಇಲ್ಲಿ ಒಗ್ಗರಣೆ ಹಾಕ್ತಿಲ್ಲ, ಯಾಕಂದರೆ ತುಪ್ಪದಲ್ಲಿ ಫಸ್ಟೇ ಹುರ್ಕೊಂಡಿರೋದ್ರಿಂದ ಮತ್ತೆ ಏನು ಬೇಡ ಅಂತ ಅನಿಸುತ್ತೆ. ನೀವು ಬೇಕಾದರೆ ಒಗ್ಗರಣೆನ ಹಾಕ್ಕೋಬೋದು. ಸೊ ನಾನು ಮಾಡೋದು ಹೀಗೇ, ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಚೆನ್ನಾಗಿದೆ ಅಂತ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಕುದಿಸ್ಬೇಕು, ಅದೆಲ್ಲ ನೀಟಾಗಿ ಮಸಾಲೆ ಎಲ್ಲ ತರಕಾರಿಗೆ ಹಿಡಿಯೋವರೆಗೂ ಚೆನ್ನಾಗಿ ಕುದಿಸಿದ್ರೆ ಕುರ್ಮಾ ರೆಡಿ ಆಯಿತು. ಇದರ ಮೇಲೆ ಬೇಕು ಅಂದರೆ ತುಪ್ಪನ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ಸೊ ಬಿಸಿ ಬಿಸಿಯಾದ ಗೀ ರೈಸ್ ಮತ್ತು ಕುರ್ಮಾ ರೆಡಿ ಆಯಿತು. ನಿಜ ಹೇಳ್ತಿದ್ದೀನಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಈಸಿ ರೆಸಿಪಿ ಅಂತಲೂ ಹೇಳ್ಬೋದು, ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಹಾಗೆ ತಂಗಿಗೂ ಸ್ವಲ್ಪ ಕೊಟ್ಟು ಕಳಿಸಿದೆ. ನಾನು ಸ್ವಲ್ಪ ಹಾಕ್ಕೊಂಡು ತಿಂದು ಅಂಗಡಿ ಹತ್ರ ಬಂದೆ. ಅಪ್ಪಾಜಿ ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ ಅಂತಂದರು. ಸೊ ಹಾಗಾಗಿ ನಾನು ಅಂಗಡಿ ಹತ್ರ ಬಂದೆ. ಇವತ್ತು ಫುಲ್ ಮಧ್ಯಾಹ್ನದವರೆಗೂ ನಾನೇ ಇರೋದ್ರಿಂದ ಯಾವ ವಿಡಿಯೋ ಹೊರಗಡೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಟೀ ತೊಗೊಂಬಂದು ಕೊಟ್ಟರು ಅಮ್ಮ, ಹೋಗಿ ಕೊಟ್ಬರೋಗು ಅಂತ. ಹೊಲ್ದ ಹತ್ರ ಶುಂಠಿಗೆ ಮಣ್ಣು ಹಾಕ್ತಿದ್ರಲ್ಲ, ಟೀ ತೊಗೊಂಡು ಬಂದೆ. ಮನೆ ಹತ್ರ ಬಂದೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಅಂತ ಎಲ್ಲ ಡ್ರೈ ಫ್ರೂಟ್ಸ್ನ ಒಣಗಿಸ್ತಾಯಿದ್ರು ಬಿಸಿಲಲ್ಲಿ. ಸ್ವಲ್ಪ ಯಾಕೋ ಮೆತ್ತಗಾಗಿತ್ತು, ಹಾಗಾಗಿ ಒಣಗಕ್ಕೆ ಹಾಕಿದ್ರು. ಈ ಪೌಡ್ರು, ಅದೇ ನಾನು ಆಯುರ್ವೇದಿಕ್ಕೆಲ್ಲ ಟಿಪ್ಸ್ ಎಲ್ಲ ಹೇಳ್ತೀನಲ್ಲ, ಆ ಎಲೆಗಳೆಲ್ಲ ಅಮ್ಮ ಶುಗರ್ಗೆ ಪೌಡ್ರ್ ಮಾಡೋಕೆ ಅಪ್ಪಾಜಿಗೆ ಅಂತ ಎಲ್ಲ ಒಂದು 3 ದಿನ ಬಿಸಿಲಲ್ಲಿ ಒಣಗಿಸಿಟ್ಟಿದ್ರು. ಹಾಗಾಗಿ ನೆರಳಲ್ಲಿ ಒಣಗಿಸಿದ್ರು, ಆಮೇಲೆ ಬಿಸಿಲಿಗಿಡೋದು 1 ದಿನ. ಹಾಗೆ ಫ್ರೆಂಡ್ಸ್ ಬಂದಳು, ಅವಳ ಜೊತೆನೂ ಒಂದು ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ಇಬ್ಬರೂ. ಹಾಗೆ ಅಪ್ಪಾಜಿಗೂ ಪಾಪುಗೂ ಫ್ರೂಟ್ಸ್ನ ಕಟ್ ಮಾಡಿಕೊಡ್ತಿದ್ದೆ. ಮಗ ಯಾವ ರೇಂಜಿಗೆ ಅಕ್ಷರ ತಿದ್ದಿದ್ದಾನೆ ಅಂದರೆ, ಅದು ಏನು ಮಾಡ್ತಿದ್ದೀಯವ? ಅಕ್ಷರ ಬರಿತಿದ್ಯೇನವ? ಇದು ಯಾವ ಸ್ಕೂಲಲ್ಲಿ ಹೇಳ್ಕೊಟ್ರು? ಇದು ಅಕ್ಷರನ ಜಿಲೇಬಿನ? ಹಿಂಗ ನಿನಗೆ ಹೇಳ್ಕೊಟ್ಟಿರೋದು? ಯಾರು? ನಾನೆಲ್ಲಿ ಹೇಳ್ಕೊಟ್ಟೆ ಅದು ನಿನಗೆ ಹಿಂಗೆ? ಮತ್ತೆ ನಾನು ಹೇಳ್ಕೊಟ್ಟಿದ್ದು ಬರೀ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.